ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರಾಣಿ ವ್ಲಾಗ್ಸ್. ಇವತ್ತು ಚಿಕನ್ ಮಂಡ್ಯ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ, ಸ್ಮಾಲ್ ಕಪ್ಪಲ್ಲಿ. ಮತ್ತು 1 ಕಪ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಗೆಡ್ಡೆ ಹಾಕ್ಕೊಂಡ್ರೆ ಸಾಕು. ಅದು ಚೆನ್ನಾಗಿ ಒಂಚೂರು ರೋಸ್ಟ್ ಆಗಬೇಕು. ಅದು ಕಂದುಬಣ್ಣ ಬಂದಮೇಲೆ 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಫ್ರೈ ಆದಮೇಲೆ ಇದು ನೀಟಾಗಿ ತೊಳೆದಿಟ್ಟಿಟ್ಕೊಂಡಿದ್ವಲ್ಲ ಚಿಕನಲ್ಲಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡಾದ್ಮೇಲೆ ಈ ಕಡೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದು ಸ್ಟವ್ ಮೇಲೆ ಇಟ್ಕೊಂಡು ಈ ಕಡೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಮಸಾಲೆಗೆ ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ತೆಂಗಿನಕಾಯಿ, 4 ಹಸಿಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಒಂದು 12, ಒಂದು ಈರುಳ್ಳಿ, ಶುಂಠಿ, ಟೊಮೆಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ಎಣ್ಣೆ ಮತ್ತು ಇದು ಏನಪ್ಪ ಧನಿಯಾ ಪುಡಿನಾರು ಹಾಕ್ಕೊಬೋದು, ಇಲ್ಲಾಂದರೆ ಕೊತ್ತಂಬರಿ ಬೀಜನಾರು ಹಾಕ್ಕೊಬೋದು ನೋಡಿ. ಇಲ್ಲಿ ಧನಿಯಾ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ನಿಮಗೆ ಎಷ್ಟು ಹಾಕ್ಕೊಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಉದ್ದುದಾಗಿ ಹಚ್ಕೋಬೇಕು ಈರುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವೆಲ್ಲ ಮಸಾಲೆ ಸ್ವಲ್ಪ ಒಂಚೂರು ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು 12 ಮಾಮೂಲಿ ಗುಂಟೂರು ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಧನಿಯಾ ಬೇಕಾದ್ರೂ ಹಾಕ್ಕೊಬೋದು, ಇಲ್ಲ ಅಥವಾ ಧನಿಯಾ ಪುಡಿನೂ ಹಾಕ್ಕೊಬೋದು ನೋಡಿ. ಇಲ್ಲಿ 2 ಚಕ್ಕೆ, ಲವಂಗ ಮತ್ತು ಟೊಮೆಟೊ ಮತ್ತು ಒಂದು ಶುಂಠಿ ಮತ್ತು ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಎಲ್ಲ ಇತ್ತಲ್ವ ಅದನ್ನು ಹಾಕೋದೆ. ನೆಕ್ಸ್ಟ್ ಇದಕ್ಕೆ ಧನಿಯಾ ಹಾಕ್ಕೊತಾ ಇದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ. ಇದನ್ನೆಲ್ಲ ನೀಟಾಗಿ ಹುರ್ಕೊಬೇಕು. ಚೆನ್ನಾಗೆಲ್ಲ ರೋಸ್ಟ್ ಆಗಬೇಕು, ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಹಾಕಿದ್ದೀನಿ ನೋಡಿ. ಇದನ್ನೆಲ್ಲ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ಯಾವತ್ತೂ ನುಣ್ಣಗೆ ರುಬ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಕಡೆ ಚಿಕನ್ನು ಚೆನ್ನಾಗಿ ನೀರು ಸುಂಡಬೇಕು. ನಿಮಗೆ ಉಪ್ಪು ಖಾರ ಹಿಡ್ದಿಲ್ಲ ಅಂತೀರಲ್ವ ಚಿಕನ್ನು, ಹಂಗೆ ಹಿಡಿಬೇಕು ಅಂದರೆ ನೀವು ಸ್ವಲ್ಪ ನೀರು ಸುಂಡಬೇಕು. ಅದಕ್ಕೆ ಈ ಕಡೆ ಮುಚ್ಕೊಂಡು ನೋಡಿ. ಇದೊಂಚೂರು ಬೇಯ್ತಾ ಇರಲಿ. ಈ ಕಡೆ ಮಸಾಲೆ ಎಲ್ಲ ರುಬ್ಕೊಂಬರೋಣ ಬನ್ನಿ. ಈಗ ಹುರಿದಿಟ್ಕೊಂಡಿದ್ದೀವಲ್ವ ಮಸಾಲೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ನೋಡಿ. ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಹಾಗೇ ರುಬ್ಬಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ. ಈ ಥರ ಇರಬೇಕು. ಇದನ್ನು ಈ ಕಡೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಅದೊಂಚೂರು ಬೇಯ್ತಾ ಇರಲಿ ಅಂತ ನೋಡಿ. ಇದನ್ನು ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಏನು ಹುರಿಯೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಆಲ್ರೆಡಿ ನಾವೆಲ್ಲ ಹುರಿದೇ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ನೋಡಿ. ನಿಮ್ಗೆ ಇವತ್ತು ಯಾವ ಥರ ಬೇಕು ಅಷ್ಟಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೋಬೇಕು. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿನೇ ಇರಬೇಕು. ನಾಟಿ ಕೋಳಿಯಾಗೆ ಸಾಂಬಾರು ಸ್ವಲ್ಪ ತೆಳ್ಳಗಿರುತ್ತೆ. ಇದು ಒಂಥರ ಮಂಡ್ಯ ಸ್ಟೈಲಲ್ಲಿ ಮಾಡಿದೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.